Hi, my dear friends. ವೆಲ್ಕಮ್ ಟು ಜನನಿ ಅಕಾಡೆಮಿ. ಇವತ್ತಿನ ಈ ವಿಡಿಯೋ ಸೆಷನಲ್ಲಿ ಜನರಲ್ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಅನ್ನು ಸ್ಟಾರ್ಟ್ ಮಾಡೋಣ. ಏನಿದು ಜನರಲ್ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಅಂದರೆ, ಈ ಜನರಲ್ ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಸಮ್ ಆಫ್ ದಿ ಕಾನ್ಸೆಪ್ಟ್ ನೋಡೋಣ. ಆ ಕಾನ್ಸೆಪ್ಟು ಓವರಾಲ್ ಇನ್ಆರ್ಗಾನಿಕಲ್ಲಿ ಏನದು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಆ ಬೇಸಿಕ್ ಕಾನ್ಸೆಪ್ಟ್ಗಳನ್ನೆಲ್ಲ ಒಂದು ಬಂಚ್ ಟೈಪ್ ಮಾಡಿ ಅದನ್ನು ನಾವು ಜನರಲ್ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಅಂತ ಗ್ರೂಪ್ ಮಾಡಿ ಅದನ್ನು ಸ್ಟಡಿ ಮಾಡೋಣ. ಯಾಕೆಂದರೆ ನಮಗೆ ಬೇಸಿಕ್ ನಾಲೆಜು ಅದ ಕಂಪ್ಲೀಟಾಗಿ ರಿಪೀಟ್ ಆಗ್ತಾ ಇರೋದ್ರಿಂದ ಅದನ್ನು ನಾವು ಬೇಸಿಕ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಜನರಲ್ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಅಂತ ಸಬ್ ಪಾರ್ಟ್ ಡಿವೈಡ್ ಮಾಡಿ ಅದರೊಳಗಡೆ ನೋಡ್ತಾ ಹೋಗೋಣ. ಏನಪ್ಪ ಇದು ಜನರಲ್ ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ನಾವೇನು ಓದ್ತೀವಿ ಅಂತಂದರೆ, ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೋಡೋಣ. ನಾವು ಪಿರಿಯಡಿಕ್ ಟೇಬಲಲ್ಲಿ ನೋಡಿರ್ತೀವಿ, ಹೌದಾ? ಯಾವುದೇ ಎಸ್ ಬ್ಲಾಕ್ ಆಗಿರಲಿ, ಎಸ್, ಪಿ, ಡಿ, ಎಫ್ ಈ ಟೈಪು ಪಿರಿಯಡಿಕ್ ಟೇಬಲಲ್ಲಿ ನೋಡಿರ್ತೀರ ನೀವು, ಹೌದಾ? ಏನಪ್ಪ ಇದು ಅಂತ ಬಾಂಡ್ ಫಾರ್ಮೇಷನ್ ಏನಾಗ್ತದೆ, ಇವಾಗ ಯಾವುದೇ ಮಾಲಿಕ್ಯೂಲ್ ಅಥವಾ ಏನೇ ಕಂಪೌಂಡ್ ಫಾರ್ಮೇಷನ್ ಆಗಬೇಕಂದ್ರೆ ಬಾಂಡ್ ಫಾರ್ಮೇಷನ್ ಆಗ್ತದೆ. ಯಾವ ರೀತಿ ಆಗುತ್ತೆ ಬಾಂಡ್ ಅಂದರೆ ಏನು, ಹೌದಾ? ಬಾಂಡ್ ಅಂದರೆ ಏನಪ್ಪ ಅಂತಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟು ಅಟಮ್ಸ್. ಬಾಂಡ್ ಅಂದರೆ ಏನು? ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟು ಅಟಮ್ಸ್, ಹೌದಾ? ಇದರಲ್ಲಿ ಎಷ್ಟು ಟೈಪ್ಸ್ ಇದೆ ಬಾಂಡಲ್ಲಿ? ಅಯಾನಿಕ್ ಇದೆ, ದೆನ್ ಕೋವಲೆಂಟ್, ಹೌದಾ? ಇನ್ನೊಂದು ಇದೆ ಕೋಆರ್ಡಿನೇಟ್ ಬಾಂಡ್. 3 ಟೈಪ್ಸ್ ಬಾಂಡ್ ಇದೆ, ಹೌದಾ? ಫಾರ್ ಎಕ್ಸಾಂಪಲ್ ಈಗ ಲಿಥಿಯಮ್ ಇದೆ. ಏನಿದು? ಎಸ್ ಬ್ಲಾಕಿಂದು ಎಲಿಮೆಂಟ್, ಹೌದಾ? ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ 1s2, 2s1, 2p, 2s1, 2p6 ಆಗಬೇಕು, ಹೌದಾ? ಬಟ್ ಇಲೆವೆನ್ ಕಾನ್ಫಿಗರೇಷನ್ ಏನಿದೆ 1s2 ಇದೆ, ಹೌದಾ? ಇದೇನಾಗಬೇಕು? ಸ್ಟೇಬಲ್ ಆಗಬೇಕಂತಂದರೆ ಅಥವಾ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ತಗೋಬೇಕಂತಂದರೆ 2p6 ಆಗಬೇಕಿದು, ಹೌದಾ? ಅಥವಾ ಬ್ಯಾಕ್ ಸೈಡ್ ಹೋಗಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೆಂಡ್ ಮಾಡ್ಬೋದು, ಏನು 1s2 ಆಗಿ. ಹಂಗಂದರೆ 1s2 ಆಯ್ತಂದರೆ ಏನಾಗಬೇಕು? ಲಿಥಿಯಮ್ ಪಾಸಿಟಿವ್ ಆಗ್ತದೆ. 1 ಲಾಸ್ ಆಫ್ ಎಲೆಕ್ಟ್ರಾನಿಂದ ಎಲ್ಲ ಆಟಮ್ಸು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ನ ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತವೆ, ಹೌದಾ? ಲಿಥಿಯಮ್ ಯಾಕೆ ನಮಗೆ ಮೈನಸ್ ಬರೋದಿಲ್ಲಪ್ಪ ಅಂತಂದರೆ ಅದಕ್ಕೆ ಎಷ್ಟು ಬೇಕು? 5 ಎಲೆಕ್ಟ್ರಾನ್ಸ್ ಬೇಕು, ಹೌದಾ? 2p6 ಆಗಲಿಕ್ಕೆ. ಅದಕ್ಕೋಸ್ಕರ 5 ಎಲೆಕ್ಟ್ರಾನ್ಸ್ ಜಾಸ್ತಿ ಆಗೋದ್ರಿಂದ 1 ಎಲೆಕ್ಟ್ರಾನ್ಗಳ ಲಾಸ್ ಮಾಡ್ಕೊಂಡು ಲಿಥಿಯಮ್ ಪಾಸಿಟಿವ್ ಆಗ್ತದೆ, ಹೌದಾ? ದೇರ್ಫೋರ್ ಏನಾಗ್ತವೆ ಎಸ್ ಬ್ಲಾಕು? ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್, ಹೌದಾ? ಎಸ್ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲವು ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಮಾಡ್ತವೆ. ಅದಕ್ಕೋಸ್ಕರ ಏನು ಫಾರ್ಮೇಷನ್ ಮಾಡ್ತವೆ ಅವೆಲ್ಲವೂ? ಎಸ್ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲವೂ ಅಯಾನಿಕ್ ಬಾಂಡ್ ವಿಲ್ ಪ್ರಿಫರ್. ಏನು ಬಾಂಡ್ ಪ್ರಿಫೇರ್ ಮಾಡ್ತವೆ ಅಂತಂದರೆ ಅಯಾನಿಕ್ ಬಾಂಡ್ ಪ್ರಿಫೇರ್ ಮಾಡ್ತವೆ. ಫಾರ್ ಎಕ್ಸಾಂಪಲ್ NaCl. ಸೋಡಿಯಮ್ದು ಎಷ್ಟಿದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದಾದರೆ 1s2, 2s2, 2p6, 3s1, ಹೌದಾ? 2p6, 3s2, 3p5 ಇದೆ. ಇದಕ್ಕೇನು ಬೇಕು? 1 ಎಲೆಕ್ಟ್ರಾನ್ ಬೇಕು. ಇಲ್ಲಿ ನೋಬಲ್ ಗ್ಯಾಸ್ ಅಟೆಂಡ್ ಮಾಡಲಿಕ್ಕೆ ಇದಕ್ಕೆ 1 ಎಲೆಕ್ಟ್ರಾನ್ ಲೂಸ್ ಮಾಡ್ಕೋಬೇಕು, ಹೌದಾ? ಈ 1 ಎಲೆಕ್ಟ್ರಾನ್ನ ಇದಕ್ಕೆ ಕೊಡುತ್ತೆ. ಅವಾಗೇನಾಗುತ್ತೆ? Na+Cl- ಬಾಂಡ್ ಫಾರ್ಮೇಷನ್ ಮಾಡಿ NaCl ಫಾರ್ಮೇಷನ್ ಆಗ್ತದೆ, ಹೌದಾ? ಅದೇ ರೀತಿ ಈ ಕೋವಲೆಂಟ್ ಬಾಂಡ್ ಯಾವ್ದಾದ್ರು ಫಾರ್ಮೇಷನ್ ಮಾಡ್ತಾವಪ್ಪ ಅಂತಂದರೆ, ಈ ಕೋವಲೆಂಟ್ ಬಾಂಡಲ್ಲಿ ಕೋವಲೆಂಟ್ ಬಾಂಡ್, ಹೌದಾ? ಯಾವ ಇದರಲ್ಲಿ ಮೇಜರಾಗಿ ಪಾರ್ಟಿಸಿಪೇಟ್ ಮಾಡವಪ್ಪ ಅಂದರೆ ಕಾರ್ಬನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಫ್ಲೋರಿನ್ ಆಗಿರ್ಬೋದು, ಹೌದಾ? ಇವೆಲ್ಲವೂ ಏನಾಗ್ತವೆ? ಕೋವಲೆಂಟ್ ಬಾಂಡ್ ಫಾರ್ಮೇಷನ್ಗೆ ಪ್ರಿಫರ್ ಮಾಡ್ತವೆ. ಏನಪ್ಪ ಎಕ್ಸಾಂಪಲ್? ಕಾರ್ಬನ್ ಏನಿದೆ? 1s2, 2s2, 2p2. ಇದಕ್ಕೆ ಎಷ್ಟು ಬೇಕಿನ್ನ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೆಂಡ್ ಮಾಡಲಿಕ್ಕೆ ಅಂದರೆ 4 ಎಲೆಕ್ಟ್ರಾನ್ ಬೇಕು, ಹೌದಾ? 4 ಎಲೆಕ್ಟ್ರಾನ್ ಟು ಅಟೆಂಡ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಹಾಗಾಗಿ ಇದು ಏನು ಮಾಡುತ್ತೆ? ಮೀಥೇನ್ CH4 ಫಾರ್ಮೇಷನ್ ಆಗ್ಬೇಕಂದ್ರೆ
ಏನು ಮಾಡುತ್ತೆ ಅಂದರೆ ಕಾರ್ಬನ್ ಇದ್ರದ್ದು ಒಂದು ಎಲೆಕ್ಟ್ರಾನ್ ಇದ್ರದ್ದು ಒಂದು ಎಲೆಕ್ಟ್ರಾನ್ ಕಳ್ಸ್ಕೊಂಡು ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈ ರೀತಿ CH4 ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇದ್ರದ್ದು ಎಲೆಕ್ಟ್ರಾನ್ ನೆಗೆಟಿವಿಟಿ ಎಷ್ಟಿರುತ್ತೆ ಅಂದರೆ 2.5, ಇದ್ರದ್ದು 2.1 ಇದೆ. ಸೊ 2 ಬಾಂಡ್ ಫಾರ್ಮೇಷನ್ ಮಾಡ್ಕೊಂಡು ಇನ್ ಮೋರ್ ಓವರ್ ಇದಕ್ಕೆ 4 ಎಲೆಕ್ಟ್ರಾನ್ ಸಿಕ್ತು. ಸೊ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೆಂಡ್ ಮಾಡ್ತು. ಅದೇ ರೀತಿ NH3 ಹೌದಾ, ಹಾಗೆ ವಾಟರ್ H2O. ಇನ್ನೊಂದು ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ 2.5 ಆ್ಯಂಡ್ 2.1 ಇರೋದ್ರಿಂದ ಇವೆರಡು ಎಲೆಕ್ಟ್ರಾನ್ಸು ಆಲ್ಮೋಸ್ಟ್ ಇಲ್ಲಿ ಮಿಡ್ಲ್ ಆಫ್ ದಿ ಪಾರ್ಟಲ್ಲಿ ಇರುತ್ತೆ. ಬಾಂಡ್ ಎಲ್ಲಿ ಆಗಿರುತ್ತಲ್ಲ ಈ ಮಿಡ್ಲಲ್ಲಿ ಪಾರ್ಟಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತವೆ. ಅದೇ ರೀತಿ ನೈಟ್ರೋಜನ್ನು ಆಕ್ಸಿಜನಿಗೆ ಬರ್ತಾ ಹೋದಂಗೆಲ್ಲ ಇನ್ನು ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ, ಕಾರ್ಬನ್ಗಿಂತ ನೈಟ್ರೋಜನ್ ಜಾಸ್ತಿ ಇರುತ್ತೆ, ನೈಟ್ರೋನಿಗಿಂತ ಆಕ್ಸಿಜನಿಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಎಲೆಕ್ಟ್ರಾನ್ಸ್ ಅದಾವಲ್ಲ ಟುವರ್ಡ್ಸ್ ದಿ ನೈಟ್ರೋಜನ್ ಬರುತ್ತೆ. ಅಂದರೆ ಮಿಡ್ಲ್ ಇರೋದಿಲ್ಲ, ನೈಟ್ರೋಜನಿಗೆ ಹತ್ತಿರ ಆಗ್ತವೆ 2 ಎಲೆಕ್ಟ್ರಾನ್ಸ್. ಅದೇ ರೀತಿ ಆಕ್ಸಿಜನಲ್ಲಿ ಕೂಡ ಹೈಡ್ರೋಜನ್ ಮೇಲೆ ಇರೋದಿಲ್ಲ, ಇನ್ನೂ ಹತ್ತಿರ ಆಗ್ತಾ ಹೋಗ್ತವೆ ಆಕ್ಸಿಜನ್ನಿಗೆ. ಅಂದರೆ ಎಲೆಕ್ಟ್ರಾನ್ ಪುಲ್ಲಿಂಗ್ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕೆ ಹೆಂಗೆ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದಿ ಸೆಂಟ್ರಲ್ ಮೆಟಲ್ ಅನ್ನೋದು ಜಾಸ್ತಿ ಆಗೋದಂಗೆಲ್ಲ ಎಲೆಕ್ಟ್ರಾನ್ ಪುಲ್ಲಿಂಗ್ ಕೂಡ ಜಾಸ್ತಿ ಆಗುತ್ತೆ ಟುವರ್ಡ್ಸ್ ಸೆಂಟ್ರಲ್ ಮೆಟಲ್ ಅಟಾಮ್ ಕಡೆಗೆ. ಇನ್ನು ಫ್ಲೋರಿನ್ FH ಆದರೆ ಇದು ಮೋರ್ ಪುಲ್ಲಿಂಗ್ ಟುವರ್ಡ್ಸ್ ಫ್ಲೋರಿನ್. ಹೌದಾ, ಎಷ್ಟು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆದಂಗೆಲ್ಲ ಪುಲ್ ಮಾಡೋದು ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿ ನಾವು ಆ್ಯಸಿಡಿಟಿ ನೋಡೋದಾದರೆ, ಆ್ಯಸಿಡಿಟಿ ಅಂದ್ರೇನು H+ ಕೊಡೋಂಥದ್ದು. ಹೌದಾ, ಅದನ್ನು ನೋಡೋದಾದರೆ HFಗೆ ಜಾಸ್ತಿ ಇರುತ್ತೆ, ದೆನ್ H2O, ದೆನ್ NH3, ಲಾಸ್ಟ್ ಕಮ್ಸ್ ಟು CH4. ಹೌದಾ, ಆ್ಯಸಿಡ್ ಯಾವ್ದಿರುತ್ತೆ ಅಂತಂದರೆ HF ಜಾಸ್ತಿ ಇರುತ್ತೆ, ದೆನ್ ವಾಟರ್, ದೆನ್ ಅಮೋನಿಯಾ, ಲಾಸ್ಟ್ ಕಮ್ಸ್ ಟು ಮಿಥೇನ್. ಹೌದಾ, ಇವಾಗ ಅಯನಿಕ್ ಬಾಂಡ್ ನೋಡಿದ್ವಿ, ಕೋವಲೆಂಟ್ ಬಾಂಡ್ ನೋಡಿದ್ವಿ. ಹೌದಾ, ಕೋವಲೆಂಟ್ ಬಾಂಡ್ ಯಾವ ಫಾರ್ಮೇಷನ್ ಆಗುತ್ತೆ, 3 ಎಲೆಕ್ಟ್ರೋನೆಗೆಟಿವಿಟಿ ಎರಡರದ್ದು ಸಿಮಿಲರ್ ಇದ್ದಾಗ ಒಂದು ತಿಂಗು, ಆಮೇಲೆ ಅದು ಲೆಸ್ ದೆನ್ 4 ಎಲೆಕ್ಟ್ರಾನ್ ಇದ್ದರೆ, ಏನಾದರೂ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಏನಾದರೂ ಲೆಸ್ ದೆನ್ 4 ಇತ್ತಂದರೆ ಅವು ಏನಾದರೂ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೆಂಡ್ ಮಾಡಲಿಕ್ಕೆ ಅವೆಲ್ಲವೂ ಏನು ಮಾಡ್ತವೆ, ಕೋವಲೆಂಟ್ ಬಾಂಡ್ ಫಾರ್ಮೇಷನ್. ಇನ್ನು ಕೋಆರ್ಡಿನೇಟ್ ಬಾಂಡ್ ಅಂದರೆ ಏನಪ್ಪ, ಕೋಆರ್ಡಿನೇಟ್ ಬಾಂಡ್ಸ್ ಯಾರು ಕರಿತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಬೋರಾನ್ ಇದೆ. ಹೌದಾ, ಬೋರಾನ್ ಏನಿದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p1. ಹೌದಾ, ಇದು ಏನು ಫಾರ್ಮೇಷನ್ ಮಾಡುತ್ತೆ, 3 ಬಾಂಡ್ ಫಾರ್ಮೇಷನ್ ಮಾಡ್ಬೋದು. ಯಾಕಂದರೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಷ್ಟೇ 3 ಇದೆ. ಹೌದಾ, ಅಮೋನಿಯಾ ತಗೊಳ್ರಿ. ಹೌದಾ, ಇದರಲ್ಲಿ 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಹೌದಾ, ಇದರಲ್ಲಿ p ಆರ್ಬಿಟಲ್ ಖಾಲಿ ಇದೆ. ನೀವು ಆರ್ಬಿಟಲ್ ಡಯಾಗ್ರಾಮ್ ಆಗಿ ತೋರಿಸೋದಾದರೆ 1s2 2s2 2p1. ಇದರಲ್ಲಿ 2 ಎಲೆಕ್ಟ್ರಾನ್ಸ್ ಫಿಲ್ ಆಗಿದೆ, ಇದರಲ್ಲಿ 2 ಎಲೆಕ್ಟ್ರಾನ್ಸ್ ಫಿಲ್ ಆಗಿದೆ, ಇದೊಂದು 1 ಇದೆ. ಹೌದಾ, ಎಕ್ಸೈಟೆಡ್ ಸ್ಟೇಟಲ್ಲಿ ತೋರಿಸೋದಾದರೆ ಇದು ಗ್ರೌಂಡ್ ಸ್ಟೇಟು. ಎಕ್ಸೈಟೆಡ್ ಸ್ಟೇಟಲ್ಲಿ ಇಲ್ಲಿ 1 ಎಲೆಕ್ಟ್ರಾನ್ ಬರುತ್ತೆ, ಇಲ್ಲೊಂದು ಎಲೆಕ್ಟ್ರಾನ್. ಹೌದಾ, ಹೈಡ್ರೋಜನಿನ್ ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ತೀವಿ. 3 ಹೈಡ್ರೋಜನ್ ಇದೆ, ಇವು ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ತೀವಿ. ಇನ್ನೂ ಒಂದು p ಆರ್ಬಿಟಲ್ಲು ಎಂಟಿ ಉಳಿತು. ಹೌದಾ, ಈ ಎಂಟಿ p ಆರ್ಬಿಟಲ್ ಉಳಿದಿದೆಯಲ್ಲ, ಈ ಏನದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆಲ್ಲ ಇದನ್ನು ಪಾರ್ಷಿಯಲಿ ಏನಿದೆ ಬೋರಾನ್ p ಆರ್ಬಿಟಲ್ಗೆ ಫಿಲ್ ಮಾಡುತ್ತೆ. ಪಾರ್ಷಿಯಲಿ ಶೇರಿಂಗ್ ಮಾಡ್ಕೊಳುತ್ತಲ್ಲ, ಪಾರ್ಷಿಯಲಿ ಶೇರಿಂಗ್. ಈ ಪಾರ್ಷಿಯಲಿ ಶೇರಿಂಗ್ಗೆ ನಾವೇನಂತ ಹೇಳ್ತೀವಿ, ಕೋಆರ್ಡಿನೇಟ್ ಬಾಂಡ್ ಅಂತ ಹೇಳ್ತೀವಿ. ಇನ್ನು ಇದನ್ನು ನಾವು ಕೋಆರ್ಡಿನೇಷನ್ ಕೆಮಿಸ್ಟ್ರಿಯಲ್ಲಿ ಓದ್ತೀವಲ್ಲ, ಆಗ ಇನ್ ಡೆಪ್ತಾಗಿ ಯಾವಾಗ ಯಾವ ಕಂಪೌಂಡ್ ಬೋರಾನಿಗಾಗಲಿ ಅಥವಾ ಯಾವ MTP ಆರ್ಬಿಟಲ್ಗೆ MTD ಆರ್ಬಿಟಲ್ಗೆ ಯಾವ ಥರ ಫಿಲ್ ಮಾಡುತ್ತೆ ಅನ್ನೋದನ್ನ ಕೋಆರ್ಡಿನೇಷನ್ ಕಂಪೌಂಡ್ ಓದ್ತೀವಲ್ಲ ಅದರ ಆ ಚಾಪ್ಟ್ರಲ್ಲಿ ಡೀಟೇಲ್ಸಾಗಿ ನೋಡ್ತಾ ಹೋಗೋಣ. ಇನ್ನು ಇವಾಗ ಯಾವ ಥರ ಬಾಂಡ್ ಇದೆ
ಅಂದರೆ ಬಾಂಡ್ ಫಾರ್ಮೇಷನ್ ಆಗಲಿ, ಅಂದರೆ ಬಾಂಡ್ ಅಂದರೆ ಏನು, ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಆಟಮ್ಸ್ ನೋಡಿದ್ವಿ. ಅದರಲ್ಲಿ 3 ಟೈಪ್ಸ್ ಬರುತ್ತೆ, ಅಯಾನಿಕ್, ಕೋವೆಲೆಂಟು, ಕೋಆರ್ಡಿನೇಟ್ ಬಾಂಡು. ಅಯಾನಿಕ್ ಯಾವ ಕಾಂಪೌಂಡ್ ಫಾರ್ಮೇಷನ್ ಮಾಡುತ್ತೆ, ಯಾಕೆ ಮಾಡುತ್ತೆ ಅನ್ನೋದು ನೋಡಿದ್ವಿ. ಕೋವೆಲೆಂಟ್ ಕೂಡ ನೋಡಿದ್ವಿ, ಅದೇ ರೀತಿ ಕೋಆರ್ಡಿನೇಟ್ ಬಾಂಡ್ ಕೂಡ ನೋಡಿದ್ವಿ ಏನಂತಂದು ಡೆಫಿನೇಷನ್ನು. ನೆಕ್ಸ್ಟ್ ಬರೋದು ಲಿವಿಸ್ ಆಕ್ಟೇಟ್ ಥಿಯರಿ. ಏನಪ್ಪ ಇದು ಲಿವಿಸ್ ಆಕ್ಟೇಟ್ ಥಿಯರಿ ಅಂತಂದರೆ, ಇದರಲ್ಲಿ ಸ್ವಲ್ಪ ಬ್ರೀಫಾಗಿ ನೋಡ್ತಾ ಹೋಗೋಣ ಅಷ್ಟೇ. ಜನರಲ್ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಇರೋದ್ರಿಂದ ಬ್ರೀಫಾಗಿ ಒಂದೊಂದೇ ಕಾನ್ಸೆಪ್ಟ್ನ ನೋಡ್ತಾ ಹೋಗೋಣ, ಯಾವ ಕಾನ್ಸೆಪ್ಟ್ ಬರುತ್ತೆ ಅಂತಂದು ನಾನು ಲಿಸ್ಟ್ ಔಟ್ ಮಾಡಿರೋದು. ಲಿವಿಸ್ ಆಕ್ಟೇಟ್ ಥಿಯರಿ ಏನು ಹೇಳುತ್ತೆ ಅಂತಂದರೆ, ಯಾವುದೇ ಮಾಲಿಕ್ಯೂಲು ಅಥವಾ ಯಾವುದೇ ಮಾಲಿಕ್ಯೂಲ್ ಸ್ಟೇಬಲ್ ಇರಬೇಕಂದ್ರೆ 8 ಎಲೆಕ್ಟ್ರಾನ್ ಇರಬೇಕು, ಔಟರ್ ಮೋಸ್ಟಲ್ಲಿ 8 ಎಲೆಕ್ಟ್ರಾನ್ ಇರಬೇಕು ಅಂತ ಹೇಳ್ತಾನೆ. ಅಂದರೆ ಟು ಅಟೈನ್ ಸ್ಟೇಬಿಲಿಟಿ ಎಷ್ಟಿರಬೇಕು, 8 ಎಲೆಕ್ಟ್ರಾನ್ಸ್ ಇರಬೇಕು ಅಂತ ಹೇಳ್ತಾನೆ. ಹೌದಾ. ಎನರ್ಜಿ ಎವ್ರಿ ಎಲಿಮೆಂಟ್ ಅಂಡರ್ ಗೋಸ್ ಬಾಂಡ್ ಫಾರ್ಮೇಷನ್. ಹೌದಾ. ಟು ಕಂಪ್ಲೀಟ್ ಇಟ್ಸ್ ಆಕ್ಟೇಟ್. ಹೌದಾ. ಟು ಸ್ಟೆಬಿಲಿಟಿ 8 ಎಲೆಕ್ಟ್ರಾನ್ಸ್ ಇರಬೇಕು. ಅಂದರೆ ಕಂಪ್ಲೀಟ್ ಆಕ್ಟೇಟ್ ಅಟೆಂಡ್ ಮಾಡಲಿಕ್ಕೆ ಎವ್ರಿ ಎಲಿಮೆಂಟ್ ಏನು ಮಾಡ್ತದೆ, ಬಾಂಡ್ ಫಾರ್ಮೇಷನ್ ಮಾಡ್ಕೊತೀವಿ. ಯಾಕಪ್ಪ, ಈಗ ಫಾರ್ ಎಕ್ಸಾಂಪಲ್ ಅಂದರೆ CH4 ನೋಡಿದ್ವಿ. ಹೌದಾ. ಕಾರ್ಬನಿಗೆ ಎಷ್ಟು ಬೇಕು, 4 ಎಲೆಕ್ಟ್ರಾನ್ ಬೇಕು. ಅಂದರೆ ಅದರಲ್ಲಿ 4 ಎಲೆಕ್ಟ್ರಾನ್ ಇದೆ. ಹೌದಾ. ಈ ಕಾರ್ಬನಲ್ಲಿ 1s2 2s2 2p2 ಇದೆ. ಹೌದಾ. ಕಾರ್ಬನಿಗೆ ಇದಕ್ಕಿನ್ನ ಎಷ್ಟು ಬೇಕು, 4 ಬೇಕು. ಹೌದಾ. ಈ 4 ಎಲೆಕ್ಟ್ರಾನ್ಸ್ ಬೇಕನ್ನೋ ಕಾರಣಕ್ಕೋಸ್ಕರನೇ ಇದು ಹೈಡ್ರೋಜನ್ ಜೊತೆ ಬಾಂಡ್ ಫಾರ್ಮೇಷನ್. ಆಯಿತಾ. 8 ಎಲೆಕ್ಟ್ರಾನ್ಸ್ ಅದು ಓವರಾಲ್. ಹಾಗಾಗಿ ಎವ್ರಿ ಎಲಿಮೆಂಟ್ ಅಂಡರ್ಗೋ ಬಾಂಡ್ ಫಾರ್ಮೇಷನ್ ಟು ಕಂಪ್ಲೀಟ್ ಇಟ್ಸ್ ಆಕ್ಟೇಟ್ ರೂಲ್ ಫಾಲೋ ಮಾಡಲಿಕ್ಕೆ ಇದೇನು ಮಾಡುತ್ತೆ, ಸ್ಟೆಬಿಲಿಟಿ ಆಗಲಿಕ್ಕೆ ಬಾಂಡ್ ಫಾರ್ಮೇಷನ್ ಮಾಡ್ಕೊಳುತ್ತೆ ಅಂತ ಹೇಳ್ತಾನೆ. H2O ಆಗಿರ್ಬೋದು, NH3 ಆಗಿರ್ಬೋದು, ಆಮೇಲೆ HF ಆಗಿರ್ಬೋದು, ಇವೆಲ್ಲವೂ ಅದಕ್ಕೋಸ್ಕರ ಫಾರ್ಮೇಷನ್ ಮಾಡ್ಕೊಳುತ್ತೆ ಅಂತ. ಇದ್ರದ್ದು ಲಿವಿಸ್ ಆಕ್ಟೇಟಿನ್ ಥಿಯರಿ ಓದಿದ್ವಿ ಇವಾಗ ಬ್ರೀಫಾಗಿ, ಜನರಲಾಗಿ ನೋಡಿದ್ವಿ. ಏನು 3 ಓವರ್ ಪ್ರಾಬ್ಲಮ್ಸ್ ಮಾಡೋದಕ್ಕಿಂತ ನೆಸೆಸರಿಗಿಂತ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಹೌದಾ. ಕಾನ್ಸೆಪ್ಟ್ ನೋಡಿದ್ವಿ ನಾವು ಯಾವ ರೀತಿ ಇದೆ ಅಂತ. ಇದ್ರ ಲಿಮಿಟೇಷನ್ ಏನಿದೆಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ BF3. ಹೌದಾ. ಇದು ಸ್ಟೇಬಲ್ ಮಾಲಿಕ್ಯೂಲ್. ಹಾಗೆ BH3 ಇದು ಕೂಡ ಸ್ಟೇಬಲ್ ಮಾಲಿಕ್ಯೂಲ್. ಹಾಗಾದರೆ ಹೇಗೆ ಸ್ಟೇಬಲ್ ಆದವು ಇವು ಎಲ್ಲವೂ? ಏನು ಹೇಳ್ತಾನೆ ಇವನು, ಲಿವಿಸ್ ಏನು ಹೇಳ್ತಾರೆ, ಆಕ್ಟೇಟ್ ಕಂಪ್ಲೀಟ್ ಆಗಬೇಕು ಅಂತ ಹೇಳ್ತಾರೆ. ಆದರೆ BF3ಯಲ್ಲಿ ನೋಡಿದ್ವಿ ನಾವು, BF3ಯಲ್ಲಿ ಏನಿದೆ, 3 ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಇದೆ. ಹೌದಾ. 3 ಇದೆ. ಬಾಂಡ್ ಫಾರ್ಮೇಷನ್ ಮಾಡೋದೆಷ್ಟು, 3. ಹೌದಾ. 3 ಮಾಡುತ್ತೆ. ಅಂದರೆ ಎಷ್ಟದು, ಆಕ್ಟೇಟಲ್ಲಿ 6 ಅದು, ಇನ್ನು 2 ಕಡಿಮೆ ಇದೆ. ಹಾಗಾದರೆ ಇವು ಸ್ಟೇಬಲ್ ಹೆಂಗಾದವು ಅಂತ ಅನ್ನೋದನ್ನ ಈ ಲಿವಿಸ್ ಥಿಯರಿ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಇವಕ್ಕೇನಂತ ಕರಿತೀವಿಪ್ಪ ನಾವು, ಲೆಸ್ ಇರೋಂಥ, ಅಂದರೆ 8ಗಿಂತ ಕಡಿಮೆ ಇರೋಂಥವಕ್ಕೆ ಏನು ಹೇಳ್ತೀವಿ ನಾವು, ಹೈಪೋ ವ್ಯಾಲೆಂಟ್. ಯಾವಕ್ಕೆ, ಎಲೆಕ್ಟ್ರಾನ್ ಲೆಸ್ ದೆನ್ 8 ಇರೋಕ್ಕೆಲ್ಲವಕ್ಕೂ ಹೈಪೋ ವ್ಯಾಲೆಂಟ್ ಕಂಪೌಂಡ್ಸ್ ಅಂತ ಹೇಳ್ತೀವಿ. ಹಾಗೆ ಮೋರ್ ದೆನ್ 8 ಎಲೆಕ್ಟ್ರಾನ್ಸ್ ಇರೋವು ಏನಂತ ಹೇಳ್ತೀವಿ, ಹೈಪರ್ ವ್ಯಾಲೆಂಟ್ ಅಂತ ಹೇಳ್ತೀವಿ. ಹೌದಾ. ಫಾರ್ ಎಕ್ಸಾಂಪಲ್ ಹೈಪರ್ ವ್ಯಾಲೆಂಟಿಗೆ ಯಾವಪ್ಪ ಅಂತಂದರೆ PF5 ಆಗಿರ್ಬೋದು, SF6 ಆಗಿರ್ಬೋದು, ಇವಕ್ಕೆಲ್ಲ ಏನಿದೆ, ಹೈಪರ್ ವ್ಯಾಲೆಂಟ್. ಇದನ್ನು ಎಕ್ಸ್ಪ್ಲೇನ್ ಮಾಡೋದಾದರೆ, ಹೌದಾ, ಎಷ್ಟಿದೆ ಔಟರ್ ಮೋಸ್ಟ್ ಎಲೆಕ್ಟ್ರಾನು, 10 ಇದೆ. ಹೌದಾ. ಅದೇ ರೀತಿ SF6ಗೆ ಇಲ್ಲಿ ಕೂಡ 12 ಎಲೆಕ್ಟ್ರಾನ್ಸ್ ಇದೆ. ಇವಕ್ಕೆಲ್ಲ ಏನು ಹೇಳ್ತೀವಿ ನಾವು, ಹೈಪರ್ ವ್ಯಾಲೆಂಟ್ ಅಂತ ಹೇಳ್ತೀವಿ. ಇದಕ್ಕೆ ಹೈಪೋ ವ್ಯಾಲೆಂಟ್ನ ಈ ಕಾನ್ಸೆಪ್ಟ್ನ ಲಿವಿಸ್ ಆಕ್ಟೇಟ್ ಥಿಯರಿ ಎಕ್ಸ್ಪ್ಲೇನ್ ಮಾಡಲಿಲ್ಲ ನಮಗೆ. ಹೌದಾ. ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನೆಕ್ಸ್ಟ್ ಥಿಯರಿ ಬರುತ್ತೆ. ಅದ್ರ ಥಿಯರಿ ಹೆಸರು ಸಿಂಗ್ಲೆಟ್ ಲಿಂಕೇಜ್ ಥಿಯರಿ. ಸಿಂಗ್ಲೆಟ್ ಲಿಂಕೇಜ್ ಥಿಯರಿ ಅಂತ ಬರುತ್ತೆ. ಹೌದಾ. ಈ ಸಿಂಗ್ಲೆಟ್ ಲಿಂಕೇಜ್ ಥಿಯರಿಯಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಯಾವುದು, PCl5 ಯಾವ ಥರ ಫಾರ್ಮೇಷನ್ ಆಗುತ್ತೆ, SF5 ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತದೆ. ಯಾವ ರೀತಿ ಹೇಳುತ್ತೆ ಅಂತಂದರೆ,
ಇದನ್ನ ಡಯಾಗ್ರಾಮ್ ಮೂಲಕ ಎಕ್ಸ್ಪ್ಲೇನ್ ಮಾಡೋದಾದರೆ ಫಾಸ್ಫರಸ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಎಷ್ಟಿದೆ 5 ಇದೆ ಹೌದಾ 5 ಡ್ರಾ ಮಾಡೋಣ ಇದು Cl ಕ್ಲೋರಿನ್ ಹೌದಾ ಇಲ್ಲಿ Cl ಕ್ಲೋರಿನಲ್ಲಿ ಎಷ್ಟಿರುತ್ತೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ 7 ಇರುತ್ತೆ ಹೌದಾ 1 2 3 4 5 6 7 1 2 3 4 5 6 7 ಇದನ್ನ ಫಾರ್ಮೇಷನ್ ಬಾಂಡ್ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂತಂದರೆ ಇವೆಲ್ಲವೂ ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ ಹೌದಾ ಇದು ಎಲೆಕ್ಟ್ರಾನ್ ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ ಆದರೆ ಸಿಂಗ್ಲೇಟ್ ಲಿಂಕೇಜ್ ಥಿಯರಿ ಏನು ಹೇಳುತ್ತೆ ಅಂತಂದರೆ ಅಂದರೆ ಇದು ಬಾಂಡ್ ಫಾರ್ಮೇಷನ್ ಮಾಡ್ಕೊಂಡಿರೋದಿಲ್ಲ ಶೇರಿಂಗ್ದಿಂದ ಇಲ್ಲಿ ಏನಿದ್ರು ಸಿಂಗ್ಲೇಟ್ ಲಿಂಕೇಜ್ ಆಗಿರುತ್ತೆ E5+3 5+3 ಇಂದ ಆಕ್ಟೇಟ್ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ ಆದರೆ ಇವೆರಡು ಕ್ಲೋರೈಡ್ ಏನಿರುತ್ತೆ ಇವು ಸಿಂಗ್ಲೇಟ್ ಲಿಂಕೇಜ್ ಆಗಿರುತ್ತೆ ಅಂತ ಹೇಳ್ತಾನೆ ಅದ್ರದ್ದು ಎಕ್ಸ್ಪೆರಿಮೆಂಟ್ ಪ್ರೂಫ್ ಕೂಡ ಮಾಡ್ತಾನೆ ಇದು ಸಿಂಗ್ಲೇಟ್ ಲಿಂಕೇಜ್ ಥಿಯರಿ ಕೊಟ್ಟರು ಸುದ್ಗಾನ್ ಅಂತ ಅವರು PCl5 ಇದನ್ನು ಈಟ್ ಮಾಡಿದರೆ ಏನು ಕೊಡುತ್ತೆ 2 ಕಂಪೌಂಡ್ ಫಾರ್ಮೇಷನ್ ಕೊಡುತ್ತೆ PCl3 + Cl2 ಈ Cl2 ಯಾಕೆ ಹೊರಗೆ ಬರುತ್ತೆ ಅಂತಂದರೆ ಬಿಕಾಸ್ ಆಫ್ ಸಿಂಗ್ಲೇಟ್ ಇರೋದ್ರಿಂದ ಬಾಂಡ್ ವೀಕ್ ಇರುತ್ತೆ ಆ ಬಾಂಡ್ ಸ್ವಲ್ಪ ಎನರ್ಜಿ ಸಪ್ಲೈ ಮಾಡಿದ ತಕ್ಷಣ ಬ್ರೇಕ್ ಆಗುತ್ತೆ ಆ ಕಾರಣದಿಂದ ಏನಾಗುತ್ತೆ ಸಿಂಗ್ಲೇಟ್ ಆಗಿರುತ್ತೆ ಇದು ಆಕ್ಟೇಟ್ ರೂಲ್ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾನೆ 2 ಕ್ಲೋರಿನ್ ಈಸ್ ವೀಕ್ ಬಾಂಡ್ ಅಂತ ಹೇಳ್ತದೆ ಅಂದರೆ ಎಕ್ಸ್ಪೆರಿಮೆಂಟ್ ಪ್ರೂಫ್ ಕೂಡ ಕೊಡ್ತಾನೆ ಆದರೆ ಇದರೊಳಗಡೆ ಲಿಮಿಟೇಷನ್ ಏನಪ್ಪ ಅಂತಂದರೆ SF6 ಇಂದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಇವ್ರ ಕೈಲಿ ಲಿಮಿಟೇಷನ್ ಈ ಥಿಯರಿದ ಲಿಮಿಟೇಷನ್ ಏನಪ್ಪ ಅಂದರೆ SF6 ಇಂದು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ SF6 ಇಂದು ಡಯಾಗ್ರಾಮ್ ಬಿಡಿಸೋದಾದರೆ ಹೌದಾ ಈ ರೀತಿ ಫಾರ್ಮೇಷನ್ ಆಗುತ್ತೆ ಇದನ್ನು ನಾವು ಸಿಂಗ್ಲೇಟ್ ಥಿಯರಿಯಿಂದ ಲಿಂಕ್ ಮಾಡಿದರೆ ಔಟರ್ ಮೋಸ್ಟ್ ಸಲ್ಫರ್ 6 ಇದೆ ಹೌದಾ ಇದನ್ನು ಈ ರೀತಿ ನಾವು ಡಯಾಗ್ರಾಮ್ ಹಾಕಿದರೆ ಇನ್ನು ಉಳಿಕಿದ್ದು 4 ಫ್ಲೋರೈಡ್ ಏನಾದರೂ ಸಿಂಗ್ಲೇಟ್ ಲಿಂಕೇಜ್ ಆಗಿದೆ ಅಂತ ಕನ್ಸಿಡರ್ ಮಾಡಿದರೆ SF6ನ ನಾವು ಏನಾದರೂ ಇದೇ ರೀತಿ ಎಕ್ಸ್ಪೆರಿಮೆಂಟ್ ಪ್ರಕಾರ ಈಟ್ ಮಾಡಿದರೆ ಇದು SF2 + 2F2 ಕೊಡೋದಿಲ್ಲ ಇಲ್ಲಿ ಫೇಲ್ ಆಯಿತು ಏನು ಇದು ಯಾವ ರೀತಿ ಕೊಡುತ್ತೆ ಇದು ಯಾವ ರೀತಿ ಕೊಡ್ತಾ ಇದೆ SF2 + 2F2 ಕೊಡಲ್ಲ ಇದು ಯಾವ ರೀತಿ ಕೊಡುತ್ತೆ ಅಂದರೆ SF4 + F2 ಕೊಡುತ್ತೆ ಹಾಗಾದರೆ ನಾವು 4 ಇದನ್ನು ನಾವೇನಾದರೂ ಟೆಸ್ಟ್ ಮಾಡಿದರೆ ನಮಗೆ ಎಷ್ಟಾಗುತ್ತೆ 6 + 4 10 ಎಲೆಕ್ಟ್ರಾನ್ಸ್ ಆಗುತ್ತೆ ಹಾಗಾಗಿ ಆಕ್ಟೇಟ್ ರೂಲ್ ಇದು ಕೂಡ ಫಾಲೋ ಮಾಡೋದಿಲ್ಲ ಇವ್ರು ಕೊಟ್ಟು ಏನದು ಸಿಂಗ್ಲೇಟ್ ಲಿಂಕೇಜ್ ಥಿಯರಿ ಪ್ರಕಾರ ಇದಕ್ಕೆ ಓಕೆ PCl5ಗೆ ಸ್ಯಾಟಿಸ್ಫೈ ಆಯಿತು SF5ಗೂ ಸ್ಯಾಟಿಸ್ಫೈಡ್ ಆಯಿತು ಬಟ್ SF6ಗೆ ಈ ಥಿಯರಿ ಸ್ಯಾಟಿಸ್ಫೈಡ್ ಆಗಲಿಲ್ಲ ಅದರದ್ದು ಡ್ರಾಬ್ಯಾಕ್ ಆಫ್ ಸಿಂಗ್ಲೇಟ್ ಲಿಂಕೇಜ್ ಥಿಯರಿ ಈ SF6ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇನ್ನೊಂದು ಥಿಯರಿ ಬರುತ್ತೆ ಆ ಥಿಯರಿ ಹೆಸರು ಏನಪ್ಪ ಅಂದರೆ ಸಿಡ್ವಿಕ್ ಥಿಯರಿ ಆಫ್ ಮ್ಯಾಕ್ಸಿಮಮ್ ಕೋವೆಲೆನ್ಸಿ ಅಂತ ಹೌದಾ ಈ ಥಿಯರಿ ಏನು ಹೇಳುತ್ತೆ ಅಂತಂದರೆ ಫಸ್ಟ್ ಪಾಯಿಂಟ್ಸ್ ಬರ್ಸ್ಕೊಂಬಿಡೋಣ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲೆಕ್ಟ್ರಾನ್ ಗ್ರೇಟರ್ ದೆನ್ 8 ಆರ್ ಪಾಸಿಬಲ್ ಏನು ಹೇಳ್ತು ಆಕ್ಟೇಟ್ ಥಿಯರಿ 8 ಇರಬೇಕು ಅದು ಸ್ಟೇಬಲ್ ಅಂತ ಹೇಳ್ತು ಹೌದಾ ಈ ಸಿಡ್ವಿಕ್ ಥಿಯರಿ ಆಫ್ ಮ್ಯಾಕ್ಸಿಮಮ್ ಕೋವೆಲೆನ್ಸ್ ಏನು ಹೇಳ್ತಾನೆ ಅಂದರೆ ಎಲೆಕ್ಟ್ರಾನ್ ಗ್ರೇಟರ್ ದೆನ್ 8 ಆರ್ ಪಾಸಿಬಲ್ ಯಾವಾಗಪ್ಪ ಅಂದರೆ ಈಸ್ ಪಾಸಿಬಲ್ ವೆನ್ ಇದ್ರ ಕಲಿ 2 ಕಂಡೀಷನ್ ಕೊಡ್ತಾರೆ ಸೆಂಟ್ರಲ್
ಆಟಮ್ ಆ್ಯಸ್ ವೇಕೆಂಟ್ ಆರ್ಬಿಟ್ ಇರಬೇಕು. ಹೌದಾ? ಸೆಂಟ್ರಲ್ ಆಟಮ್ ವ್ಯಾಕೆಂಟ್ ಆರ್ಬಿಟಲ್ಸ್ನ ಹೊಂದಿರಬೇಕು. ಹಾಗೆ ಸೆಕೆಂಡ್, ಸಪರೇಷನ್ ಬಿಟ್ವೀನ್ ಆರ್ಬಿಟಲ್ಸ್ ಈಸ್ ಲೋ ಇರಬೇಕು. ಅಂದರೆ ಸಪ್ರೇಷನ್ SPD ಆದಂಥ ಸಪ್ರೇಷನ್ ಬಿಟ್ವೀನ್ ದ ಆರ್ಬಿಟಲ್ಸ್ ಏನಿರಬೇಕು, ಅದು ಲೋ ಇರಬೇಕು. ಎಕ್ಸಾಂಪಲ್ ನಾವು ಏನು ತಗೊಳ್ಳೋಣ, PCl5 ಫಾಸ್ಫರಸ್ ಏನಿದೆ 1s2 2s2 2p6 3s2 3p3. ಹೌದಾ? ಇದು 3s, ಇಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. ಇದನ್ನಷ್ಟೇ ಕನ್ಸಿಡರ್ ಮಾಡಿದರೆ ಬಾಂಡ್ ಫಾರ್ಮೇಷನ್ ಮಾಡಲಿಕ್ಕೆ. ಇದು 3p, ಇದು 3d. ಇಲ್ಲಿ 3 ಎಲೆಕ್ಟ್ರಾನ್ಸ್ ಇದೆ. ಈ ಎಲೆಕ್ಟ್ರಾನ್ ಏನಾಗುತ್ತೆ, ಇಲ್ಲಿ ಜಂಪ್ ಆಗುತ್ತೆ. ಅದಕ್ಕೆ ಹೇಳಿದ್ದು ಸಪ್ರೇಷನ್ ಬಿಟ್ವೀನ್ ದ ಆರ್ಬಿಟಲ್ ಈಸ್ ಲೋ ಇರಬೇಕು ಅಂತ. ಇದೇನಾಗುತ್ತೆ, ಹೌದಾ? ಈ ರೀತಿ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಸೆಕೆಂಡ್ ಇನ್ನೂ ಕಂಡೀಷನ್ ಪಾಯಿಂಟ್ಸ್ ನೋಡೋಣ. S and P ಆರ್ separation or less. It can move or jump electrons. ಹೌದಾ? S and P ಸಪ್ರೇಷನ್ ಈಸ್ ಭಾಳ ಕಡಿಮೆ ಇರೋದ್ರಿಂದ ಎಲೆಕ್ಟ್ರಾನ್ ಏನು ಮಾಡ್ಬೋದು, ಜಂಪ್ ಅಥವಾ ಮೂವ್ ಕೂಡ ಆಗ್ಬೋದು. ಆ್ಯಂಡ್ SD ಅಟ್ಯಾಚ್ ಯಾವಾಗ ಇದು ಸಪ್ರೇಷನ್ ಆಗುತ್ತೆ, SD ಅಂತಂದರೆ ಅಟ್ಯಾಚ್ ಯಾವಾಗ ಏನದು ಎಲೆಕ್ಟ್ರೋ ನೆಗೆಟಿವ್ ಗ್ರೂಪ್ಸ್ ಟು ಸೆಂಟ್ರಲ್ ಆಟಮ್. ಈ S and D ಇದು ಯಾವಾಗ ಎಲೆಕ್ಟ್ರಾನ್ನ ಜಂಪ್ ಆಗುತ್ತೆ ಅಂದರೆ ಯಾವಾಗ ಸಪ್ರೇಷನ್ ಕಡಿಮೆ ಆಗುತ್ತೆ ಅಂದರೆ ಎಲೆಕ್ಟ್ರೋನೆಗೆಟಿವ್ ಗ್ರೂಪು ಸೆಂಟ್ರಲ್ ಆಟಮಿಗೆ ಅಟ್ಯಾಚ್ ಆದಾಗ ಮಾತ್ರ ಇದೇನಾಗುತ್ತೆ, ಸಪ್ರೇಷನ್ ಆಗುತ್ತೆ. ಅಂದರೆ ಈ ಎಲೆಕ್ಟ್ರಾನ್ ಇಲ್ಲಿಗೆ ಮೂವ್ ಆಗುತ್ತೆ. ಯಾವಾಗ ಅಂತಂದರೆ ಫಾಸ್ಫರಸ್ ಸೆಂಟ್ರಲ್ ಆಟಮ್ ಅಂತ ಕನ್ಸಿಡರ್ ಮಾಡಿದ್ರೆ ಆ ಫಾಸ್ಫರಸ್ಸಿಗೆ ಏನಾಗಿರಬೇಕು, 3 ಎಲೆಕ್ಟ್ರೋನೆಗೆಟಿವ್ ಗ್ರೂಪ್ಸು ಅಟ್ಯಾಚ್ ಆಗಿರಬೇಕು. ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಯಾವ ರೀತಿ ಅಂತಂದರೆ ಈ ಫಾಸ್ಫರಸ್ಸಿಗೆ ಫ್ಲೋರೈಡ್ ಏನಾದರೂ ಅಟ್ಯಾಚ್ ಇತ್ತು ಅಂತಂದರೆ ಈ ಎಲೆಕ್ಟ್ರಾನು, ಹೌದಾ? ಈ ಫ್ಲೋರೈಡ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಫಾಸ್ಫರಸ್. ಹಾಗಾಗಿ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ಈ ರೀತಿ ಪುಲ್ ಮಾಡ್ಕೊಳ್ಳುತ್ತೆ. ಹೌದಾ? ಎಲೆಕ್ಟ್ರಾನ್ಸ್ನ ಪುಲ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, SPD ಏನಾಗುತ್ತೆ, ಇದ್ರದ್ದು ಸಪ್ರೇಷನ್ ಫಸ್ಟಿಗೆ ಜಾಸ್ತಿ ಇರುತ್ತೆ. ಹೌದಾ? ಇದನ್ನು ಪುಲ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಇದು ಪುಲ್ ಮಾಡೋದ್ರಿಂದ ಫ್ಲೋರೈಡ್ ಇದರ ಸಪ್ರೇಷನ್ ಗ್ಯಾಪು ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ತೋರಿಸೋದಾದರೆ ನಾವು ಇದು ಡಯಾಗ್ರಾಮ್ನ ಇದು ಈ ಕಡೆ ಪುಲ್ ಮಾಡೋದ್ರಿಂದ SPD, ಹೌದಾ? ಏನಾಗುತ್ತೆ, ಆರ್ಬಿಟಲಿನ ಗ್ಯಾಪು ಕಡಿಮೆ ಆಗುತ್ತೆ. ಆವಾಗ ಈ S ಇಂದ ಎಲೆಕ್ಟ್ರಾನ್ ಒಂದು Dಗೆ ಜಂಪ್ ಆಗ್ಬೋದು. ಈ ರೀತಿ ಏನು ಫಾರ್ಮೇಷನ್ ಆಗುತ್ತೆ, ಬಾಂಡ್ ಫಾರ್ಮೇಷನ್ನು, ಇದು 3s, ಹೌದಾ? 3s 3p 3d. ಇಲ್ಲಿ ಒಂದು ಫ್ಲೋರೈಡ್, ಇಲ್ಲೊಂದು ಫ್ಲೋರೈಡ್, ಇಲ್ಲೊಂದು ಫ್ಲೋರೈಡ್, ಇಲ್ಲೊಂದು ಫ್ಲೋರೈಡ್, ಇಲ್ಲೊಂದು ಫ್ಲೋರೈಡ್. ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈ ರೀತಿ ಏನಾಗುತ್ತೆ, SF5 ಫಾರ್ಮೇಷನ್ ಆಗುತ್ತೆ. PF5 ಫಾರ್ಮೇಷನ್ ಆಗುತ್ತೆ. ಇದೇ ರೀತಿ ನಾವು ಇದ್ರದ್ದು ನೋಡೋದಾದರೆ ಯಾಕೆ PH5 ಫಾರ್ಮೇಷನ್ ಆಗಲ್ಲ? ಅದೇ ರೀತಿ PF5 ಈಸ್ ಪಾಸಿಬಲ್, PCl5 ಈಸ್ ಪಾಸಿಬಲ್, ಆದರೆ SCl6 ಈಸ್ ನಾಟ್ ಪಾಸಿಬಲ್. ಯಾಕಪ್ಪ ಇವು ಫಾರ್ಮೇಷನ್ ಆಗ್ತವೆ ಅಂತಂದರೆ ಪಾಸಿಬಲ್, ನಾ ಹೇಳಿದ್ನಲ್ಲ, SD ಅಟ್ಯಾಚ್ ಸಪ್ರೇಷನ್ನಿಂದ ಏನದು ಸಪ್ರೇಷನ್ ಆಗಬೇಕು ಅಂತಂದರೆ ಸಪ್ರೇಷನ್ ಸೆಂಟ್ರಲ್ ಆಟಮ್ ಆ್ಯಸ್ ವೇಕೆಂಟ್ ಆರ್ಬಿಟಲ್ ಇರಬೇಕು. ಓಕೆ, ಇದೆ ವೇಕೆಂಟ್ ಆರ್ಬಿಟಲ್ ಇದೆ.
ದೆನ್ ಸಪ್ರೇಷನ್ ಬಿಟ್ವೀನ್ ಆರ್ಬಿಟಲ್ ಈಸ್ ಲೋ ಇರಬೇಕು. ಲೋ ಯಾವಾಗ ಆಗಿಲ್ಲಪ್ಪ ಅಂತ, ಲೋ ಇಲ್ಲ ಅಂತಂದರೆ ಎಸ್ ಪಿ ಯಾವಾಗಲೂ ಲೋ ಇರುತ್ತೆ, ಜಂಪ್ ಆಗ್ಬೋದು. ಅದೇ ಎಸ್ ಡಿ ಅಂತ ಬಂದಾಗ ನಮಗೆ ಏನಾಗಬೇಕು, ಎಲೆಕ್ಟ್ರಾನ್ ಜಂಪ್ ಆಗ್ಬೇಕಂತಂದರೆ ಮೋರ್ ಎಲೆಕ್ಟ್ರೋ ನೆಗೆಟಿವ್ ಗ್ರೂಪ್ ಅಟ್ಯಾಚ್ ಆಗಿರಬೇಕು ಸೆಂಟ್ರಲ್ ಅಟಮ್. ಆದರೆ ಎಚ್ ಮೋರ್ ಎಲೆಕ್ಟ್ರೋ ನೆಗೆಟಿವ್ ಗ್ರೂಪ್ ಅಲ್ಲ, ಹಾಗಾಗಿ PH5 ಫಾರ್ಮೇಷನ್ ಆಗೋದಿಲ್ಲ. ದೆನ್ SF6 ಆಗುತ್ತೆ, ಆದರೆ SCl6 ಆಗೋದಿಲ್ಲ. ಯಾಕೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನೋಡೋದಾದರೆ, ಇದನ್ನು ಡಯಾಗ್ರಾಮ್ ಮೂಲಕ ಎಕ್ಸ್ಪ್ಲೇನ್ ಮಾಡೋದಾದರೆ 3s2 3p4 ಹೌದಾ, ಸಲ್ಫರಿಂದು. ತ್ರೀ ಡಿ ಆರ್ಬಿಟಲ್ 3p 3s2 ಎಕ್ಸಾಕ್ಟ್ ಸ್ಟೇಟಲ್ಲಿ ಬರೆಯೋದಾದರೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಜಂಪ್ ಆಯಿತು, ನೆಕ್ಸ್ಟ್ ಮತ್ತೆ ಏನಾಗಬೇಕು, ಈ ಎಲೆಕ್ಟ್ರಾನ್ ಕೂಡ ಜಂಪ್ ಮಾಡಬೇಕು. ಯಾಕೆ ಅಂದರೆ SF6 ಅಥವಾ SSCl ಫಾರ್ಮೇಷನ್ ಆಗಲಿಕ್ಕೆ. ಅವಾಗ ಎರಡು 2 ಎಲೆಕ್ಟ್ರಾನ್ಸ್ನ ಜಂಪ್ ಮಾಡಲಿಕ್ಕೆ Cl ಇಂದ ಸಾಧ್ಯ ಇಲ್ಲ, ಅಷ್ಟು ಕಂಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ದೇರ್ಫೋರ್ ಬಿಕಾಸ್ Cl ಈಸ್ ಲೆಸ್ ಎಲೆಕ್ಟ್ರೋ ನೆಗೆಟಿವ್ ದೆನ್ ಫ್ಲೋರೈಡ್. ಆ ಕಾರಣದಿಂದ ಎಲೆಕ್ಟ್ರೋನೆಗೆಟಿವಿಟಿ ಕ್ಲೋರಿನ್ ಕಡಿಮೆ ಇರುತ್ತೆ, ಫ್ಲೋರೈಡಿಂದು ಜಾಸ್ತಿ ಇರುತ್ತೆ ಎಲೆಕ್ಟ್ರೋನೆಗೆಟಿವಿಟಿ. ಹಾಗಾಗಿ SF6 ಫಾರ್ಮೇಷನ್ ಆಗುತ್ತೆ, ಹೌದಾ. ಕ್ಲೋರೈಡ್ SCl6 ಈಸ್ ನಾಟ್ ಪಾಸಿಬಲ್. ದೇರ್ಫೋರ್ ಕ್ಲೋರೈಡ್ ಇಟ್ ಕ್ಯಾನ್ ನಾಟ್ ಜಂಪ್ 2 ಎಲೆಕ್ಟ್ರಾನ್ಸ್, ಹೌದಾ. ಕ್ಲೋರೈಡ್ ಏನು ಮಾಡುತ್ತೆ, 2 ಎಲೆಕ್ಟ್ರಾನ್ಸ್ನ ಜಂಪ್ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ SCl6 ಫಾರ್ಮೇಷನ್ ಆಗೋದಿಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ಆಕ್ಸಿಯಲ್ PF ಆಮೇಲೆ ಇಕ್ವಟೋರಿಯಲ್ PCl ಬಾಂಡ್ ಲೆಂತ್ ಹೇಗಿರುತ್ತೆ, ಬಾಂಡ್ ಲೆಂತ್ ಡ್ಯೂ ಟು ಎಲೆಕ್ಟ್ರೋನೆಗೆಟಿವಿಟಿ ಚೇಂಜ್ ಆಗೋದ್ರಿಂದ ಬಾಂಡ್ ಲೆಂತ್ ಹೆಂಗೆ ಜಾಸ್ತಿ ಆಗುತ್ತಾ ಅಥವಾ ಬಾಂಡ್ ಲೆಂತ್ ಕಡಿಮೆ ಆಗುತ್ತಾ ಅನ್ನೋದು ನೋಡೋಣ. ಬಾಂಡ್ ಲೆಂತ್, ಆಮೇಲೆ S ಆರ್ಬಿಟಲ್ ಡಯಾಗ್ರಾಮ್ ಹೇಗಿರುತ್ತೆ, ಆರ್ಬಿಟಲ್ ಶೇಪ್ ಹೇಗಿರುತ್ತೆ, P ಆರ್ಬಿಟಲ್ ಹೇಗಿರುತ್ತೆ, P ಶೇಪು, ಆಮೇಲೆ ಯಾವುದು ಕೋವಿಲೆಂಟ್ ಬಾಂಡಿಂದ ಯಾವ ಫಾರ್ಮೇಷನ್ ಆಗುತ್ತೆ, ಓವರ್ಲ್ಯಾಪಿಂಗ್ ಯಾವ ಥರ ಫಾರ್ಮೇಷನ್ ಆಗುತ್ತೆ, ಆಯನಿಕ್ ಬಾಂಡ್ ಯಾವ ಥರ ಆಗುತ್ತೆ, ಆಮೇಲೆ Z ಇಂಟ್ರಾ ನ್ಯೂಕ್ಲಿಯರ್ ಆಕ್ಸೆಸ್ ತಗೊಂಡ್ರೆ ಏನಾಗುತ್ತೆ, X ಇಂಟ್ರಾ ನ್ಯೂಕ್ಲಿಯರ್ ಆಕ್ಸೆಸ್ ತಗೊಂಡ್ರೆ ಯಾವ ಬಾಂಡ್ ಫಾರ್ಮೇಷನ್ ಆಗುತ್ತೆ, Y ಇಂಟ್ರಾ ಆಕ್ಸೆಸ್ ತಗೊಂಡ್ರೆ ಏನಾಗುತ್ತೆ, ಪೈ ಬಾಂಡ್ಸ್ ಎಷ್ಟು ಫಾರ್ಮೇಷನ್ ಮಾಡುತ್ತೆ, ಆಮೇಲೆ ಡೆಲ್ಟಾ ಬಾಂಡ್ ನೋಡೋಣ. ಡೆಲ್ಟಾ ಬಾಂಡ್ ಆದಮೇಲೆ 5 ಬಾಂಡ್ ಅಂತ ಬರುತ್ತೆ, ಅದನ್ನು ನೋಡೋಣ. ನೆಕ್ಸ್ಟ್ ರಿಲೇಟಿವಿಟಿ ಎಫೆಕ್ಟ್ ಅಂತ ಇನ್ನೂ ಭಾಳ ಟಾಪಿಕ್ಸ್ ಇದೆ, ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.